ಇಲ್ಲಿಂದ ಹಾಸನ್ಗೆ ಹೋಗ್ತಕ್ಕಂಥದ್ದು, ಚನ್ನರಾಯಪಟ್ಟಣಕ್ಕೆ ಹೋಗ್ತಕ್ಕಂಥದ್ದು, ಬೇರೆ ಬೇರೆ ಕಡೆ ಹೋಗ್ತಕ್ಕಂಥದ್ದಕ್ಕೂ ಕೂಡ ಭಾರಿ ಅನಾನುಕೂಲಗಳಾಗಿತ್ತು. ಅದನ್ನು ಅರ್ಥ ಮಾಡಿಕೊಂಡು ಸುಮಾರು ಈ ಕೆಲಸವನ್ನು ನಾವು ಇವತ್ತು ಪ್ರಾರಂಭ ಮಾಡೋದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇನೆ. ಯಾರಿದ್ರು ಕಾಂಟ್ರಾಕ್ಟ್ರು? कौन सा स्टेट आप स्टेट आप था ना? ये दोनों आपको कोई कितना हुआ कोई आपको कितने 100 वर्क उधर इधर इधर डीले कहे तो नहीं होता है. सेपरेट का काम भाई मैं देखता रहता हूँ. मुझे होना चाहिए विद इन 12 मंथ्स के कंप्लीट करना पड़ेगा. यार यार जय यार यही यार ये डबल यार ಹಾಸನದಿಂದ ಹೊರಟು ಅರಸೀಕೆರೆ, ತಿಪಟೂರು, ಗುಬ್ಬಿ, ತುಮಕೂರು ಮತ್ತೆ ಬೆಂಗಳೂರಿಗೆ ಹೋಗ್ತಕ್ಕಂಥ ಒಂದು ಮೆಮೊ ಟ್ರೈನು ಒಂದು ಕಡೆ ಆದರೆ ಮತ್ತೊಂದು ಕಡೆಯಿಂದ ತುಮಕೂರು ಈ ಭಾಗದಿಂದ ಇನ್ನೊಂದು ಮೆಮೊ ಟ್ರೈನನ್ನು ಕೂಡ ತರ್ತಕ್ಕಂಥದಕ್ಕೆ ನಾನು ನಮ್ಮ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರ ಹತ್ರ ಮತ್ತು ಆಡಳಿತ ಮಂಡಳಿಯವರ ಹತ್ರ ನಮ್ಮ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದ್ದೀನಿ. ಸನ್ಮಾನ್ಯ ವಿ ಸೋಮಣ್ಣ ಸರ್ ಅವರು ರಾಜ್ಯ ರೈಲ್ವೆ ಹಾಗೂ ಜಲಶಕ್ತಿ ಸಚಿವರಾದಂತಹ ಸೋಮಣ್ಣ ಸರ್ ಇಂದ ಈ ಶಾರದಾ ನಗರದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ LC 86ರ ಬದಲಿಗೆ ರಸ್ತೆ ಮೇಲ್ಸೇತುವೆ ನಿರ್ಮಾಣ ಕಾರ್ಯಕ್ರಮದ ಫ್ಲಾಗಿಂಗ್ ಕಾರ್ಯಕ್ರಮ ಇದೀಗ ತಾನೇ ನೆರವೇರಿದೆ. ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನು ಅಭಿನಂದಿಸಬೇಕು ಅಂತ ಹೇಳಿ ಸಾರ್ವಜನಿಕರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಸುಮಾರು ವರ್ಷದ ಈ ಭಾಗದ ಜನರ ತೊಂದರೆಯನ್ನು ಅರ್ಥ ಮಾಡಿಕೊಂಡು ನಾನು ಚುನಾವಣೆಗೆ ಬಂದಂಥ ಸಂದರ್ಭದಲ್ಲಿ ಕೇವಲ 4-5 ಹಳ್ಳಿಗಳಿಗೂ ಕೂಡ ನಾನು ಓಟ ಬರಕ್ಕೆ ಕೇಳಕ್ಕಾಗದೆ ಹೋದ್ರು. 3ನೇ ಬಾರಿಗೆ ರಾಷ್ಟ್ರಕ್ಕೆ ಮತ್ತೊಮ್ಮೆ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನು ಪ್ರಧಾನಿ ಮಾಡ್ತಕ್ಕಂಥದ್ರಲ್ಲಿ ನಿಮ್ಮ ದೂರದೃಷ್ಟಿಯ ಚಿಂತನೆ, ತಾವು ಕೊಟ್ಟಿರ್ತಕ್ಕಂಥ ಒಂದು ಸಂದೇಶಕ್ಕೆ ನಾನು ಋಣಿಯಾಗಿರ್ತೇನೆ, ಆಭಾರಿಯಾಗಿರ್ತೇನೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಕೂಡ ನಾನು ಸಮರ್ಪಣೆ ಮಾಡ್ತೀನಿ. DRM ಆಗಿ ಇವತ್ತೇ ಮೊದಲನೇ ಕಾರ್ಯಕ್ರಮ आपका फर्स्ट का प्रोग्राम है ना? ये फर्स्ट का प्रोग्राम यही ये इतिहास है. ये कल्पतरू नाडु है. कर्नाटक में कल्पतरू नाडु एक ही है कहीं वही तिपटूर है, वही तिपटूर है. ಸಾಕಷ್ಟು ಒತ್ತನ್ನು ಕೊಟ್ಟು 24x7 ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ಕಾಮಗಾರಿಗಳ ಮುಖ್ಯಸ್ಥರು ಆಗಿರ್ತಕ್ಕಂಥ ನನ್ನ ಕ್ಷೇತ್ರದಲ್ಲಿ ಏನೆಲ್ಲ ಪ್ರಗತಿಯನ್ನು ಕಾಣೋದಕ್ಕೆ ನಾಗಾಲೋಟದಲ್ಲಿ ಕಾರಣರಾಗಿರ್ತಕ್ಕಂಥ CEO ಅವರಾಗಿರ್ತಕ್ಕಂಥ ಅಜಯ್ ಶರ್ಮಾ ಅವರೇ, ಮುಖ್ಯ ಅಭಿಯಂತರಾಗಿರ್ತಕ್ಕಂಥ ಪ್ರದೀಪ್ ಪೂರಿ ಅವರೇ, ಶಾರದಾನಗರ ಗೇಟು ನಾನು ಇಲ್ಲಿ ಬಂದಾಗ ಅಲ್ಲಿ ಕಾಫಿ ಕುಡಿತಾ ಇದ್ದೆ. ಇದ್ಯಾವುದೋ ಒಂದು ಹೋಟ್ಲ್ ಇದೆಯಲ್ಲ ಇಲ್ಲಿ ಲೋಕೇಶ್ವರ, ಯಾವುದದು ಅದು, ಮತ್ತೆ ಅಲ್ಲಿ ಇನ್ನೊಂದು ಐತೆ ಕೊನೆ ಎಂಟ್ರೆನ್ಸ್ ಅಲ್ಲಿ ಒಂದು ಐತೆ ಕೌಸ್ತುಭ ಡಾಕ್ಟರ್ದು ಏನೋ ಕಾಣಿಸ್ತದೆ ಅದು. ಆ 2 ಕಡೆ ಹೋದಾಗ ಜನ ಹೇಳಿದ್ದು ಆ ಶಾರದಾ ಗೇಟಿನ ಏನಾದರೂ ಮಾಡಿ ಅಲ್ಲಿ ಬಾಡಿಗೆಗೆ ಯಾರು ಜನ ಬರೋಲ್ರು, ಮನೆ ಕಟ್ಬಿಟ್ಟು ಎಲ್ಲ ವಾಪಸ್ ಹೋಯ್ತಾರೆ. ಒಂದು ಸಾರಿ ಇಲ್ಲಿ ಗೇಟ್ ಹಾಕಿದ್ರೆ ಗಂಟೆಗಟ್ಟಲೆ ಆಯ್ತದೆ, ದಿನ ಸಣ್ಣ ಪುಟ್ಟ ಘಟನೆಗಳು ನಡೀತಾ ಇರ್ತವೆ ಅನ್ನೋ ಮಾತನ್ನು ಹೇಳಿದ್ರು. ನಾನು ಕೇವಲ ಶಾರದಾ ನಗರದ ಒಂದನ್ನು ಮಾಡಿಲ್ಲ, ತಿಮಟೂರು ತಾಲೂಕಿನಲ್ಲೆಲ್ಲ ಇಡೀ ಜಿಲ್ಲೆಯಲ್ಲಿದ್ದಂಥ ಸುಮಾರು 23ಕ್ಕೂ ಮೇಲ್ಪಟ್ಟಿದ್ದಂಥ ಮೇಲು ಸೇತುವೆ ಮತ್ತು ಕೆಳ ಸೇತುವೆಗಳಿಗೆ ಆದೇಶವನ್ನು ಮಾಡಿಸಿ ಇವತ್ತು ಈಗಾಗಲೇ 10 ಕಡೆಗೆ ನಾನು ಈ ಗುದ್ದಲಿ ಪೂಜೆಯನ್ನು ಮಾಡಿದ್ದೇನೆ. ಇನ್ನು ಬಾಕಿದು ಕೂಡ ಮಾಡಿ ಇನ್ನು 1.5 ವರ್ಷದಲ್ಲಿ ಯಾವುದೇ ಒಂದು ಲೆವೆಲ್ ಕ್ರಾಸಿಂಗು ತಿಪಟೂರು, ತುಮಕೂರು, ಗುಬ್ಬಿ ಯಾವ್ಯಾವ ಭಾಗದಲ್ಲಿದೆ ಯಾವ ಕೂಡ ನಿಲ್ಲಬಾರ್ದು ಅಂತ ತೀರ್ಮಾನ ಮಾಡಿ ನಾವು ಇದಕ್ಕೆ ಆಶೀರ್ವಾದವನ್ನು ಮಾಡೋದಕ್ಕೆ ನೀವು ಕಾರಣರಾಗಿದ್ರಿ. ನಿಮ್ಮ ಆಶೀರ್ವಾದದ ಮುಖೇನ ನಿಮ್ಮ ಋಣವನ್ನು ತೀರಿಸೋದಕ್ಕೆ ಇವತ್ತು ನಾನು ಇಲ್ಲಿ ಬಂದಿದ್ದೇನೆ. ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು 2-3 ಸಾರಿ ಹೋದಾಗ ನಾನು ಏನಾದರೂ ಹೋಗಿ ಅಲ್ಲಿ ಭೇಟಿ ಮಾಡ್ತೀನಿ ಅಂದರೆ 2-3 ಕಾಗದ ಕೊಟ್ಟಿರ್ತೀನಿ. ಕ್ಯಾದೇರ ಅಂತಾರೆ, ನನಗೆ ಹಿಂದಿ ಪೂರ್ತಿ ಬರೋದಿಲ್ಲ, ಅವ್ರು ಕನ್ನಡ ಅರ್ಥ ಆಗೋಂಗಿಲ್ಲ. मुझे ये होना चाहिए साहब, एक कीजिए साहब, कितने टाइम आप लेको आता है, क्या क्या करने का नहीं साहब, बहुत गरीब आए साहब, कुछ भी नहीं हुआ साहब, क्या तो भी कीजिए साहब, नहीं तो उधर से मस्जिद वापस भेजता है साहब. ಏನೋ ಹೇಳಿ ಎತ್ತು ಹೇಳಿ ನಿಮಗೆ ಇವತ್ತು 750 ಕೋಟಿ ರೂಪಾಯಿಗಳ ಮೇಲು ಸೇತುವೆ ಕೆಳ ಸೇತುವೆಗಳಿಗೆ ಆದೇಶವನ್ನು ಮಾಡಿಸಿ ಎಲ್ಲವನ್ನು ಕೂಡ ಇನ್ನು 1.5 ವರ್ಷದಲ್ಲಿ ಮುಗಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇಲ್ಲಿಂದ ಹಾಸನ್ಗೆ ಹೋಗ್ತಕ್ಕಂಥದ್ದು, ಚನ್ನರಾಯಪಟ್ಟಣಕ್ಕೆ ಹೋಗ್ತಕ್ಕಂಥದ್ದು, ಬೇರೆ ಬೇರೆ ಕಡೆ ಹೋಗ್ತಕ್ಕಂಥದ್ದಕ್ಕೂ ಕೂಡ ಭಾರಿ ಅನಾನುಕೂಲಗಳಾಗಿತ್ತು. ಅದನ್ನು ಅರ್ಥ ಮಾಡಿಕೊಂಡು ಸುಮಾರು ಈ ಕೆಲಸವನ್ನು ನಾವು ಇವತ್ತು ಪ್ರಾರಂಭ ಮಾಡೋದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇನೆ. ಯಾರಿದ್ರು ಕಾಂಟ್ರಾಕ್ಟ್ರು? कौन सा स्टेट आप स्टेट आप था ना? ये दोनों आपको कोई कितना हुआ कोई आपको कितने 100 वर्क उधर इधर इधर डीले कहे तो नहीं होता है. सेपरेट का काम भाई मैं देखता रहता हूँ. मुझे होना चाहिए विद इन 12 मंथ्स के कंप्लीट करना पड़ेगा.
ಯಾರು ಯಾರು ಜೈ ಯಾರು ಯಾರು AW ಯಾರು ನೀವೇನ್ರಿ ಸ್ವಾಮಿಗಳೇ? ನೀನು ಮುದ್ರೆ ಹಾಕ್ಕೊಂಡು ದೇವಸ್ಥಾನ ಪೂಜೆ ಮಾಡಿಕೊಂಡು ನೀನು ಬರೋದಕ್ಕೆ ಬೆಳಕಾದ ಆಗೋದು ಬೇಡ. 24/7 ಕೆಲಸ ಮಾಡಬೇಕು ರೆಡಿಯೇ. ಹಾಗಾಗಿ ತುಂಬ ದಿನದ ಕೆಲಸ ಇದು. ಇದಕ್ಕೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ತಿಪ್ಟೂರಿನ ಶಾರದಾ ನಗರಕ್ಕೆ 42 ಕೋಟಿ 41 ಕೋಟಿ 38 ಲಕ್ಷ ಆಗ್ತಾ ಇದೆ. ಬಿದಿರುಗುಡಿ ಗೇಟು ಎಲ್ಲಪ್ಪ ಅದು ಲಿಂಗರಾಜು? ಬಿದಿರುಗುಡಿ ಗೇಟು ಮನವಳ್ಳಿ ಅದಕ್ಕೂ 25-26 ಕೋಟಿ ಆಗ್ತಾ ಇದೆ. ಇಂಡಿಸ್ ಕೆರೆ ಗೇಟು ಪ್ರಸನ್ನ ಕುಮಾರ್ ಹೇಳಿದ್ರಲ್ಲಿ ಪ್ರಸನ್ನು ನಿಂದು ಇವತ್ತು ಅದಕ್ಕೆ 32 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಟೆಂಡರು ಆಗಿದೆ. ಇನ್ನೊಂದು 20 ದಿನ ಒಂದು ತಿಂಗಳಲ್ಲಿ ಅದು ಕೆಲಸವನ್ನು ಶುರು ಮಾಡ್ತಾ ಇದ್ದೀವಿ. ಹೊಡೀರಿ ಜೋರಾಗಿ ಒಂದು ಚಪ್ಪಾಳೆ ಆದರೂ. ಇದು ಮಾಡಬೇಡ್ರಿ ನೀವು. ಅದಲ್ದಿರ ಇನ್ನು ಬಾಕಿ ಏನೇನಿದೆ ನೋಡೋಣ. ಈಗಾಗಲೇ ಗತಿಶಕ್ತಿಯಲ್ಲಿ ನಿಮ್ಮ ರೈಲ್ವೆ ಸ್ಟೇಷನ್ ಅಭಿವೃದ್ಧಿ ಆಗ್ತಾ ಇದೆ. ಅದು ಕೂಡ ಜಲ್ದಿ ಮುಗಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ನಾನು ನನ್ನ ತಾಯಂದಿರಲ್ಲಿ ಹಿರಿಯರಲ್ಲಿ ಬುದ್ಧಿಜೀವಿ ವಿನಂತಿ ಮಾಡ್ತೀನಿ. ಒಂದು ದಿನಕ್ಕೆ 14-15 ಒಟ್ಟು ಅಲ್ಲಿ ಗೇಟ್ಗಳು ಇದ್ದಿದ್ದು. ಇನ್ನು 50 ವರ್ಷ ಆದರೂ ಕೂಡ ಅದನ್ನು ಯಾರು ಬಗೆಹರಿಸಕ್ಕೆ ಆಯ್ತಾ ಇರಲಿಲ್ಲ. ಇಲ್ಲಿ ಹಿರಿಯರಾದ ನಾಗೇಶ್ ಅವರು ಇಲ್ಲಿದ್ದಾರೆ. DRM जी ये बहुत टफ जॉब है. कर्नाटक है. अभी 2 दिन हुआ इधर आपको थोड़ा किधर किधर फिरने का फिर को जाइए. किसका मत नहीं सुनिए. अब होना चाहिए प्रैक्टिकल होना चाहिए. इसका सीनियर्स कैसा है उसका सब लेके कॉन्फिडेंस को लेको काम चालू कीजिए. ये आपका स्टेट इज डिफरेंट, मेरा स्टेट इज डिफरेंट है. मैं भारत सरकार का मंत्री भी हूँ. आपका इतिहास मुझे भी थोड़ा थोड़ा मालूम है. इसलिए मैं आप सबको भी मैं विनंती करूंगा. आपका टीम बहुत अच्छा टीम है. इधर हमारा CAO है ना 24/7 काम करता है. ಮಧ್ಯಪ್ರದೇಶದ ಮೆಟ್ರೋ ಯೋಜನೆಯನ್ನು ಕೇವಲ 2 ವರ್ಷದಲ್ಲಿ ಮುಗಿಸಿ ಚಾಲನೆಯನ್ನು ಕೊಟ್ಟಂತವರು ನಮ್ಮ CAO ಅಜಯ್ ಶರ್ಮಾ ಅವರು. ಇವರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. आप मुझको बताता है मध्य प्रदेश में आप मेट्रो ये करो 2 वर्ष में ಚಾಲನೆ ಹೇಗೆ क्या करको इसको ये कर रही. ಆದ್ದರಿಂದ ಬಂಧುಗಳೇ ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ನಿಮ್ಮ ಮಾತಿನಂತೆ ನಾವು ನಡ್ಕೊಂಡಿದ್ದೀವಿ. ಅದಲ್ದಿರ ಇವತ್ತು 40 ಕೋಟಿ ರೂಪಾಯಿಗಳ ಈ ಮಂಜೂರಾತಿ ಜೊತೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ 61 ಸ್ಟೇಷನ್ಗಳನ್ನು ಕರ್ನಾಟಕದಲ್ಲಿ ತಗೊಂಡಿದ್ದೀವಿ. 61 ಸ್ಟೇಷನ್ಗಳಿಗೆ ರಾಷ್ಟ್ರದ ಪ್ರಧಾನಮಂತ್ರಿಗಳು 2,000 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿಸಿದ್ದಾರೆ. ಇನ್ನು 1 ವರ್ಷದಲ್ಲಿ ನಿಮ್ಮ ತಿಪ್ಟೂರು ಆಯ್ತದೆ, ನಿಟ್ಟೂರು ಆಯ್ತದೆ. ಎಲ್ಲಕ್ಕಿಂತ ಮಿಗಿಲಾಗಿ ನಡೆದಾಡುವ ದೇವರು ನನ್ನ ಆರಾಧ್ಯ ದೈವ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಹೆಸರನ್ನ ತುಮಕೂರಿನ ರೈಲ್ವೆ ಸ್ಟೇಷನ್ಗೆ ಇಟ್ಟು ಅದಕ್ಕೆ 90 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಒಂದು ಹೊಸ ಆಯಾಮವನ್ನು ಈ ಜಿಲ್ಲೆಗೆ ಕೊಡ್ತಕ್ಕಂಥ ಕೆಲಸವನ್ನ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರ ಸಂದೇಶವನ್ನ ಆಶೀರ್ವಾದವನ್ನ ಪಡೆದು ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಬಂಧುಗಳೇ, ರಾಯದುರ್ಗ ತುಮಕೂರಿನ ರೈಲ್ವೆ ವಿಭಾಗ 207 ಕಿಲೋಮೀಟರ್. ನನಗನ್ನಿಸ್ತದೆ ಇನ್ನು 20 ವರ್ಷ ಆಗ್ತಾ ಇರಲಿಲ್ಲ. ಜಿಲ್ಲಾಡಳಿತ ಮತ್ತೆ ರಾಜ್ಯ ಸರ್ಕಾರವು ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದರಿಂದ ಇವತ್ತು ಅದನ್ನು ನಾವು ಇನ್ನು 1.5-2 ವರ್ಷದಲ್ಲಿ ಮುಗಿಸ್ತಾ ಇದ್ದೀವಿ. ಹಾಗೆ ದಾವಣಗೆರೆ, ಚಿತ್ರದುರ್ಗ, ಹಿರಿಯೂರು, ಶಿರಾ, ತುಮಕೂರು 182-190 ಕಿಲೋಮೀಟರ್ ಆಗ್ತದೆ. ಸುಮಾರು 2,000 ಕೋಟಿ ರೂಪಾಯಿಗಳ ಯೋಜನೆಯನ್ನು ಕೂಡ ಕೈಗೆತ್ಕೊಂಡಿದ್ದೀವಿ. ಅದನ್ನು ಕೂಡ ಇನ್ನು 2 ವರ್ಷದಲ್ಲಿ ಮುಗಿಸ್ತಾ ಇದ್ದೀವಿ. ಇವತ್ತು ಸಾಯಂಕಾಲ 4 ಗಂಟೆಗೆ ನಿಟ್ಟೂರಿನಲ್ಲೂ ಕೂಡ ಇನ್ನೊಂದು ರೈಲನ್ನು ನಾವು ನಿಲ್ಲಿಸ್ತಾ ಇದ್ದೀವಿ. ವಂದೇ ಭಾರತ್ ಟ್ರೈನನ್ನು ಕೂಡ ನಾವು ಈಗಾಗಲೇ ತುಮಕೂರಿನಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನನಗೆ ಅಧಿಕಾರಿಗಳ ಸರ್ವೆ ಕಾರ್ಯ ಮುಗಿತಾ ಬರ್ತಾ ಇದೆ. ಹಾಸನದಿಂದ ಹೊರಟು ಅರಸೀಕೆರೆ, ತಿಪ್ಟೂರು, ಗುಬ್ಬಿ, ತುಮಕೂರು ಮತ್ತೆ ಬೆಂಗಳೂರಿಗೆ ಹೋಗ್ತಕ್ಕಂಥ ಒಂದು ಮೆಮೊ ಟ್ರೈನು ಒಂದು ಕಡೆ ಆದರೆ ಮತ್ತೊಂದು ಕಡೆಯಿಂದ ತುಮಕೂರು ಈ ಭಾಗದಿಂದ ಇನ್ನೊಂದು ಮೆಮೊ ಟ್ರೈನನ್ನು ಕೂಡ ತರ್ತಕ್ಕಂಥದಕ್ಕೆ ನಾನು ನಮ್ಮ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಹತ್ರ ಮತ್ತೆ ಆಡಳಿತ ಮಂಡಳಿಯವರ ಹತ್ರ ನಮ್ಮ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದ್ದೀನಿ. ಫೀಸಿಬಿಲಿಟೀಸ್ ನಡೀತಾ ಇದೆ. ಅದು ಕೂಡ ಮಾಡೋದ್ರಿಂದ ನನಗನ್ನಿಸ್ತದೆ ಜನರಿಗೆ ಹೋಗೋದಕ್ಕೆ ಬರೋದಕ್ಕೆ ಕಡಿಮೆ ವೆಚ್ಚ ಆಗ್ತದೆ. ತುಮಕೂರಿಂದ ನಾವು ಮೆಮೊ ಟ್ರೈನನ್ನು ನಾನು ಬಂದ ಮೇಲೆ ಬಿಟ್ಟೆ. 20 ರೂಪಾಯಿ ಕೊಟ್ಟರೆ ತುಮಕೂರಿಂದ ಬೆಂಗಳೂರಿಗೆ ಹೋಗ್ತಾರೆ. 10 ರೂಪಾಯಿ ಕೊಟ್ಟರೆ ನೀವು ಬೇರೆ ಎಲ್ಲಿ ಬೇಕಾದ್ರೂ ಇಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಇದೆ. ಹಾಗೆ ಮೈಸೂರಿಂದ ಬೆಂಗಳೂರಿಗೆ 30 ರೂಪಾಯಿ ಕೊಟ್ಟರೆ ಮೈಸೂರಿಂದ ಬೆಂಗಳೂರು ಬರ್ತಾರೆ, ಬೆಂಗಳೂರಿಗೆ ಮೈಸೂರಿಗೆ ಹೋಗ್ತಾರೆ. ಅದೇ ರೀತಿಯಾಗಿ ಇದನ್ನು ಕೂಡ ಸರ್ವೆ ಮಾಡ್ತಾ ಇದ್ದೀವಿ. ವರ್ಕೌಟ್ ಆಗ್ತಾ ಇದೆ. ಏನು ಮಾಡಬೇಕು, ಎತ್ತು ಮಾಡಬೇಕು ಅನ್ನೋದು ಕೂಡ ಚಿಂತನೆಯನ್ನು ಮಾಡಿ ಅದನ್ನು ಕೂಡ ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ತುಮಕೂರು ನೆಲಮಂಗಲ ರಸ್ತೆ ನೀವು ನೋಡಿದ್ರಿ, ಅಧ್ವಾನ ಆಗಿತ್ತು. ಸುಮಾರು 263 ಜನ 2 ವರ್ಷದಲ್ಲಿ ಸಾವನ್ನಪ್ಪಿದ್ರು. ನಾನು ಒಂದ್ಸಾರಿ ತುಮಕೂರಿಂದ ಹೋಗ್ಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಯಿತು. ಸ್ಕೂಟರಲ್ಲಿ ಬರ್ತಾ ಇದ್ದವರು. ನಾನು ಅಲ್ಲೇ ಗಾಡಿ ನಿಲ್ಲಿಸಿ ಪಕ್ಕಕ್ಕೆ ನಿಲ್ಲಿಸಿ
ಆ ಇಬ್ಬರನ್ನು ನೋಡಿದಾಗ ಇಬ್ರು ಕೂಡ ಗಂಡ ಹೆಂಡತಿ ಇಬ್ರು ಸತ್ತಿದ್ರು. ಮಾನಸಿಕ ಯಾತನೆ ಆಗಿ ಮಾನ್ಯ ಬೆಳಿಗ್ಗೆನೆ ಡೆಲ್ಲಿಗೆ ಹೋಗಿ ನಿತಿನ್ ಗಡ್ಕರಿ ಸಾಹೇಬ್ರ ಹತ್ರ ಮಾತನಾಡಿ ಆ ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ಕರೆಸಿ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಬಂದು ನೆಲಮಂಗಲದಿಂದ ತುಮಕೂರಿಗೆ 6 ಗಂಟೆಗಳ ಕಾಲ ಇನ್ಸ್ಪೆಕ್ಷನ್ ಮಾಡಿ ಒಂದು ನೋಟನ್ನು ಕೊಟ್ಟು ಎಲ್ಲ ಮಾಡಿ ಇನ್ನು 1 ವರ್ಷದಲ್ಲಿ ಆ ರೋಡು 6 ಪಥದ ರಸ್ತೆಯಾಗಿ ಪರಿಣಾಮ ಮಾಡ್ತಕ್ಕಂಥ ಅದಕ್ಕೆ ಸ್ಪೀಡ್ನಲ್ಲಿ ಕೆಲಸ ಮಾಡ್ತಾ ಇದೆ. ಇನ್ನೊಂದು ತಿಂಗಳಲ್ಲಿ ಒಂದು ರೂಪಕ್ಕೆ ಬರ್ತಕ್ಕಂಥ ಕೆಲಸವನ್ನು 4-5 ತಿಂಗಳಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ ಬಂಧುಗಳೇ. ಹಾಸನದಿಂದ ಹಿರಿಯೂರವರೆಗೆ ನ್ಯಾಷನಲ್ ಹೈವೇಗೆ ನಿಮ್ಮ ತಿಪ್ಟೂರು ಮತ್ತೆ ಯಾವುದಾದ್ರು ಊರು ನಿಮ್ಮ ಲಿಂಗರಾಜು ಯಾವುದದು ವನವಳ್ಳಿ ಮೇಲೆ ಒಂದು ಗ್ರೀನ್ ಫೀಲ್ಡ್ ಕಾರಿಡಾರ್ ಅನ್ನು ಕೂಡ ಈಗಾಗಲೇ ಟೆಂಡರ್ಗೆ ಹೋಗಿದೆ. ಆ ಭಾಗದಲ್ಲಿ ನಮ್ಮ ಭಾಗದಲ್ಲಿ ಸರ್ವೆ ಕಾರ್ಯ ನಡೀತಾ ಇದೆ. DPR ಅನ್ನು ಕೂಡ ನಾವು ಪ್ರಾರಂಭ ಮಾಡಿಸ್ತಾ ಇದ್ದೀವಿ. ತುಮಕೂರಿನಲ್ಲಿ ಅತಿ ವೇಗದಲ್ಲಿ ಬೆಳೀತಾ ಇರ್ತಕ್ಕಂಥ ತುಮಕೂರನ್ನು ಹೊರತುಪಡಿಸಿದ್ರೆ ತಿಪ್ಟೂರು ತುಂಬಾ ಶೀಘ್ರಗತಿಯಲ್ಲಿ ಬೆಳೀತಾ ಇರ್ತಕ್ಕಂಥ ಒಂದು ನಗರ ಇದೆ. ಆದರೆ ಕೊಬ್ಬರಿಯನ್ನ ಮತ್ತೆ ರೈತರ ವ್ಯವಸ್ಥೆಯನ್ನು ಹೊರತುಪಡಿಸಿದ್ರೆ ಸರಿಯಾದ ಕಾರ್ಖಾನೆಗಳು ಮಗದೊಂದ್ರ ಬಗ್ಗೆಯೂ ಕೂಡ ಚಿಂತನೆಯನ್ನ ಮಾಡಿ ಏನಾದರೂ ಒಂದು ರೂಪ ಕೊಡಬೇಕು ಅಂತ ಅಂದ್ಬಿಟ್ಟು ಭಾರಿ ಕೈಗಾರಿಕಾ ಮಂತ್ರಿಗಳು ನಮ್ಮ ಮಿತ್ರರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿದ್ದೇವೆ. ದೇವೇಗೌಡರು ಸಾಹೇಬರು ಕೂಡ ಅದು ಕೇಳ್ತಾನೆ ಇರ್ತಾರೆ. ಈ ರೈಲ್ವೆ ಗೇಟ್ ಅನ್ನು ಮಾಡಬೇಕಾದ್ರೆ 10 ಬಾರಿ ಹೇಳಿದ್ರು, ನಮ್ಮ ಕೈಲಿ ಆಗದೋಗಿರೋ ಕೆಲಸ ನೀನು ಮಾಡ್ತಾ ಇದೆಯಪ್ಪ, ಮೊದಲ ಕೆಲಸವನ್ನು ಪೂರ್ತಿ ಮಾಡುವಂತ ಮಾತನ್ನು ಹೇಳಿದ್ದಾರೆ. ಚಿತ್ತೂರು ದುಡ್ಡ ಲೈನ್ ಅನ್ನ ಒಂದು ಮಾಡಿ ಅಂತ ಹೇಳ್ತಾರೆ. ನಾನು ನಮ್ಮ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೊಡ್ತೀನಿ, ಸರ್ವೆ ಕಾರ್ಯ ಮಾಡ್ತೀನಿ. ಯಾಕೆ ಹೇಳ್ತೀನಿ ಅಂತಂದ್ರೆ ನನ್ನ ತಾಲೂಕು ಕನಕಪುರ, DK ಶಿವಕುಮಾರ್ ತಾಲೂಕು ಕೂಡ ಕನಕಪುರ. ಶರ್ಮಾಜಿ ವಿತಿನ್ 15 ಮಂತ್ಸ್ DRM ಜಿ 15 ತಿಂಗಳ ಒಳಗಡೆ ಈ ಶಾರದಾ ಗೇಟ್ ಅನ್ನ ನಾವು ಮುಕ್ತವಾಗಿ ಮಾಡಿ ಮೇಲು ಸೇತುವೆಯನ್ನ ಪರಿಣಾಮಕಾರಿಯಾಗಿ ಕಟ್ಟಿ ನಿಮ್ಮೆಲ್ಲರ ಅನುಕೂಲಕ್ಕೆ ಬಿಟ್ಕೊಡ್ತೀವಿ. ಈಗ ತಾನೇ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ವಿ ಸೋಮಣ್ಣ ಸರ್ ಅವರು ರಾಜ್ಯ ರೈಲ್ವೆ ಖಾತೆ ಹಾಗೂ ಜಲಶಕ್ತಿ ಸಚಿವರು ಘನ ಭಾರತ ಸರ್ಕಾರದಲ್ಲಿ ಅಧಿಕಾರವನ್ನು ಸ್ವೀಕರಿಸಿದ ನಂತರ ಸುಮಾರು 750 ಕೋಟಿ ಯೋಜನೆಗಳನ್ನ ಜಾರಿಗೆ ತಂದಿದ್ದು, ಅತ್ಯಂತ ಸುಂದರವಾದ ನಗರಗಳಲ್ಲಿ ತಿಪ್ಟೂರು ನಗರವನ್ನು ಸಹ ಅತ್ಯಂತ ಸುಂದರವಾದ ನಗರವನ್ನಾಗಿ ಮಾಡ್ತೀನಿ ಅಂತ ಹೇಳಿ ಪಣ ತೊಟ್ಟಿದ್ದು, ಕರ್ನಾಟಕ ರಾಜ್ಯದಲ್ಲಿ ತುಮಕೂರು ಜಿಲ್ಲೆ ಅತ್ಯಂತ ಸುಸಜ್ಜಿತ ಹಾಗೂ ಸುಂದರ ಜಿಲ್ಲೆಯನ್ನಾಗಿ ಮಾರ್ಪಡಿಸ್ತೀವಿ ಎನ್ನುವಂತಹ ಪಣವನ್ನು ತೊಟ್ಟಿದ್ದು, ಇನ್ನು 1.5 ವರ್ಷಗಳಲ್ಲಿ ಈ ರೈಲ್ವೆ ಕಾರ್ಯಕ್ರಮವನ್ನ ನಾನು ಸಂಪೂರ್ಣಗೊಳಿಸ್ತೀನಿ ಅಂತ ಹೇಳಿದರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆ ಮೂಲಕ ಈ ಕಾರ್ಯಕ್ರಮದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ.